ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೋಲಲ್ಲ. ನನ್ನ ಮಗುವಿಗೋಸ್ಕರವಾದರೂ ನನ್ನ ಕೈಲಾದ ಮಟ್ಟಿಗೆ ನಾನು ಹೋರಾಟ ಮಾಡ್ತೀನಿ ಅಂತ ತನ್ನಲ್ಲಿ ಅಂದುಕೊಂಡ ಸ್ವರ ಆ ರಸ್ತೆ ಬಿಟ್ಟು ಪಕ್ಕದಲ್ಲಿದ್ದ ಕಾಡಿನಂತಹ ಜಾಗದ ಕಡೆ ಓಡಿದವಳು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ತನ್ನ ಮಗಳನ್ನು ನೋಡಿದಳು. ಮುದ್ದಾದ ನಿದ್ರೆಯಲ್ಲಿದ್ದ ಮಗುವಿಗೆ ಎಚ್ಚರವಾಗಿರಲಿಲ್ಲ. ಅಷ್ಟು ಜೋಪಾನವಾಗಿ ಅವಳು ಮಗುವನ್ನು ತನ್ನೆದೆಗೆ ಹೊತ್ತಿಕೊಂಡು ಓಡಿದ್ದಳು. ಎದುಸಿರು ಬಿಡುತ್ತಾ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ಸ್ವರ ಹಿಂದೆ ಹಿಂದೆ ನೋಡುತ್ತಲೇ ಅತಿ ದೂರನೇ ಓಡಿ ಬಂದಿದ್ದಳು. ಆದರೆ ಅವಳ ಪಕ್ಕನೆ ಕಾರ್ನಲ್ಲಿದ್ದ ಅಗಸ್ತ್ಯ ಅವಳ ನಿಂದಿನಿಂದ ನೋಡುತ್ತಲೇ ಮಜ ತೆಗೆದುಕೊಳ್ಳುತ್ತಿದ್ದ. ಅವನ ಮುಖದಲ್ಲಿ ಗೆದ್ದೆನೆನ್ನುವ ಗರ್ವ ಎದ್ದು ಕಾಣಿಸುತ್ತಿತ್ತು. ತುಂಬ ಕತ್ತಲು ಇದ್ದ ಪ್ರದೇಶ ನೋಡಿದ ಸ್ವರಗೆ ಮುಂದೆ ಹೋಗುವುದು ಅಪಾಯ ಅಂತ ಅನಿಸಿ ಹಿಂದೆ ತಿರುಗಿ ನೋಡಿದಳು. ಅಲ್ಲಿ ಯಾವ ದಾಂಡಿಗರು ಹಿಂಬಾಲಿಸಿ ಬಾರದೆ ಇದ್ದುದನ್ನು ಕಂಡು ನೆಮ್ಮದಿಯಾಗಿ ಉಸಿರಾಡಿದವರು ಯಾವುದಾದರೂ ಲಾರಿಗೀರಿ ಬಂದರೆ ಹತ್ತಿ ಬಿಡೋಣ ಅಂತ ಅಂದುಕೊಂಡು ಮೇಲೆ ಬರುವ ಹೊತ್ತಿಗೆ ಅಗಸ್ತ್ಯ ಬರುತ್ತಿರುವ ಕಾರು ಕಾಣಿಸಿತು. ಅವಳಿಗೆ ಆ ಕಾರ್ನಲ್ಲಿ ಅಗಸ್ತ್ಯ ಇದ್ದಾನೆ ಅಂತ ಸ್ವಲ್ಪವೂ ಕೂಡ ಅನುಮಾನ ಬಂದಿಲ್ಲ. ಹೇಳಬೇಕೆಂದ್ರೆ ಅಗಸ್ತ್ಯ ಬಂದಿದ್ದಾನೆ ಅನ್ನುವ ಸುಳಿವೇ ಇಲ್ಲ ಅವಳಿಗೆ. ಕೇವಲ ಡೆವಿಲ್ ಟೀಮ್ನವರು ಹಿಂಬಾಲಿಸಿ ಬರುತ್ತಿದ್ದಾರೆ ಅಂತ ಮಾತ್ರ ಗೊತ್ತು. ಅವರನ್ನು ಹೇಗಾದರೂ ಮಾಡಿ ಯಾಮರಿಸಿ ಅವರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬಹುದು ಅಂತ ಅಂದುಕೊಂಡಿದ್ದವಳು ಆ ಕಾರ್ನ ನೋಡಿ ತಕ್ಷಣ ಮರದ ಹಿಂದೆ ಅವಿತುಕೊಂಡಳು. ಕಾರ್ನ ವೇಗ ಎಷ್ಟಿತ್ತೆಂದರೆ ಎತ್ತಿನ ಗಾಡಿಯೂ ಸಹ ಸ್ಪರ್ಧೆಗೆ ಹೇಳಿದರೆ ಜಯಗಳಿಸಿ ಬಿಡುತ್ತಿತ್ತು. ಅಷ್ಟೊಂದು ನಿಧಾನವಾಗಿ ವಾಸುಕಿ ಕಾರ್ ಡ್ರೈವ್ ಮಾಡುತ್ತಿದ್ದ. ಅಗಸ್ತ್ಯನ ಆಜ್ಞೆಯ ಮೇರೆಗೆ. ವಾಸು, ನಿನಗೂ ಕಾರ್ ಡ್ರೈವ್ ಮಾಡಿ ಸುಸ್ತಾಗಿರುತ್ತೆ, ಜೊತೆಗೆ ಇದೆಲ್ಲ ಬೋರಿಂಗ್ ಅನ್ನಿಸ್ತಿದೆ ಅಲ್ವಾ? ಹುಲಿ ಯಾವಾಗಲೂ ಹಾರಿ ಹೋಗಿ ಜಿಂಕೆನ ಬೇಟೆ ಆಡುತ್ತೆ, ಆದರೆ ಈಗ ಜಿಂಕೆನೇ ಹುಲಿ ಹತ್ತಿರ ಬರುವುದನ್ನು ನೋಡಬೇಕು ಅನ್ನಿಸ್ತಾ ಇದೆಯಾ ನಿಂಗೆ ಅಂತ ಅಗಸ್ತ್ಯ ಗಂಭೀರವಾಗಿ ಕೇಳಿದರೆ ವಾಸುಗಿ ಹಿಂದೆ ತಿರುಗಿ ನೋಡಿದವನೇ ಹೊರತು ಮಾತನಾಡಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ. ಜಿಂಕೆನೇ ಈಗ ಹುಲಿ ಹತ್ರ ಬರುವುದನ್ನು ನೋಡಬೇಕು ಅನ್ನಿಸ್ತಿದೆ ನಿಂಗೆ, ತಡ ಮಾಡೋದೇಕೆ ಅಂತ ವ್ಯಂಗ್ಯವಾಗಿ ಹೇಳಿದವನು ಕಾರಿನಿಂದ ಇಳಿದು ತನ್ನ ಗನ್ ತಿರುಗಿಸುತ್ತಾ ನೇರವಾಗಿ ಸ್ವರ ಅಡಗಿದ್ದ ಮರದ ಹತ್ತಿರ ಗುರಿ ಮಾಡಿದವನು ಶೂಟ್ ಮಾಡಿದರೆ ತನ್ನ ಪಕ್ಕದಲ್ಲೇ ಬಿದ್ದ ಗುಂಡಿನ ಶಬ್ದಕ್ಕೆ ಬೆಚ್ಚಿದ ಸ್ವರ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳುವಳು. ಎಷ್ಟೊತ್ತು ಅಮ್ಮನ ಬೆಚ್ಚಗಿನ ತೋಳಿನ ಆಸರೆಯಲ್ಲಿ ರಾಜಕುಮಾರಿಯಂತೆ ಮಲಗಿದ್ದ ಮಗುವಿಗೆ ಕಿರಿಕಿರಿಯಾಗಿ ಕಣ್ಣು ಬಿಟ್ಟು ಅಳಲು ಶುರು ಮಾಡಿತು. ಅಳುತ್ತಿರುವ ಮಗುವಿನ ಶಬ್ದ ಅಗಸ್ತ್ಯನ ಕಿವಿಗೆ ಕೇಳಿತು. ಅವ ಕಾರಿಗೆ ಹೊರಗೆ ನಿಂತು ಅತ್ತ ಕಡೆಯೇ ನೋಡದೆ ನೇರವಾಗಿ ರಸ್ತೆ ಕಡೆ ಗಂಭೀರವಾಗಿ ನೋಡುತ್ತಿದ್ದ. ಡೆವಿಲ್ ಟೀಮ್ ಅವರು ಕೂಡ ಕಾರು ನಿಲ್ಲಿಸಿ ಬಂದು ಅಗಸ್ತ್ಯನ ಹಿಂದೆ ಕೈಕಟ್ಟಿ ನಿಂತುಕೊಂಡರು. ವಾಸುಕಿ ಕೂಡ ಕಾರಿನಿಂದ ಇಳಿದನು. ಅವನಿಗೂ ಕೂಡ ಮಗು ಅಳುತ್ತಿರುವ ಶಬ್ದ ಕೇಳಿಸಿತ್ತು. ಅಗಸ್ತ್ಯನ ಮುಖವನ್ನೇ ನೋಡುತ್ತಿದ್ದ. ಆದರೆ ಯಾರತ್ತನೂ ನೋಡದ ಅಗಸ್ತ್ಯ ಗಂಭೀರವಾಗಿ ಕಾರಿಗೆ ಹೊರಗೆ ನಿಂತಿದ್ದ. ನಿಶಬ್ದತೆಯಿಂದ ಕೂಡಿದ ರಸ್ತೆಯಲ್ಲಿ ಕೇವಲ ಮಗುವಿನ ಅಳುವಿನ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸ್ವರ ಅಂತೂ ಹಿಂದೆ ತಮ್ಮ ಕೊನೆ ದಿನ ಅಂತ ಅಂದುಕೊಂಡು ಹನೆ ಹನೆ ಚಚ್ಚಿಕೊಂಡು ಅಳುತ್ತಿದ್ದಳು. ಸಿಕ್ಕಾಕೊಂಡ್ವಿ, ಸಿಕ್ಕಿಬಿದ್ವಿ. ನಿನ್ನ ಈ ನತದ್ರಷ್ಟ ಅಮ್ಮನ ಕೈಯಲ್ಲಿ ನಿನ್ನ ರಕ್ಷಿಸಿಕೊಳ್ಳಲು ಆಗಲಿಲ್ಲ ಮಗಳೇ, ಕ್ಷಮಿಸಿಬಿಡು. ನನ್ನನ್ನು ಈ ಪಾಪಿ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಕ್ಷಮಿಸಿಬಿಡು ಅಂತ ಕುಸಿದು ಬಿದ್ದು ಅಳುತ್ತಿದ್ದವಳು ಮಗಳ ಕಡೆ ನೋಡಿದರೆ ಕಿರಿಕಿರಿಯಾದಂತೆ ಅಳುತ್ತಿದ್ದ ಮಗು ಅಮ್ಮನ ತೋಳಿನ ಆಸರೆಯಿಂದ ಹೊರಬರುವಂತೆ ಜಿಗಿಯಲು ಮಗುವನ್ನು ಬಿಗಿಯಾಗಿ ಹಿಡಿದುಕೊಂಡವಳು ಅಳುತ್ತಲೇ ಬಗ್ಗಿ ನೋಡಿದಳು. ಆಗ ಕಂಡಿದ್ದ ಅವಳ ಕಣ್ಣಿಗೆ ಅವಳ ಪಾಲಿನ ದೇವರ ರೂಪದಲ್ಲಿರುವ ರಾಕ್ಷಸ. ಅವನನ್ನು ನೋಡಿದ್ದೇ ಬೆಚ್ಚಿದಳು. ಅಗಸ್ತ್ಯ ಸರ್, ಇವರೇ ಬಂದಿದ್ದಾರೆ. ಯಾವಾಗ ಇವರಿಗೆ ಪ್ರಜ್ಞೆ ಬಂದಿದೆ ಅಂತ ಸಂತೋಷದಿಂದ ಎದ್ದು ನಿಂತವಳು ಅವನ ಕೈಯಲ್ಲಿರುವ ಗನ್ ನೋಡಿ ಅಡಗಿದಳು. ಎಷ್ಟು ಅಂತ ಅಡಗಲು ಪ್ರಯತ್ನಿಸ್ತೀಯ? ನೀನು ಮಾಡಿರುವ ಪಾಪ ಮೋಸ ನಿನ್ನ ಬೆಂಬಿಡಲ್ಲ. ನೋಡಿದೆಯಲ್ಲ ಹೇಗೆ ಬಿಕಾರಿಯಂತೆ ರಸ್ತೆಯಲ್ಲಿ ನೀನಿದ್ದೀಯಾ ಅಂತ. ಇಷ್ಟೆಲ್ಲ ತೊಂದರೆ ಯಾಕೆ? ನಾನು 10 ಎನಿಸುವುದರ ಒಳಗೆ ನನ್ನ ಮುಂದೆ ಬಂದರೆ ಸರಿ. ಇಲ್ಲಾಂದರೆ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ನಾನು ಏನು ಮಾಡೋಕ್ಕೂ ಹಿಂದೆ ಸರಿಯಲ್ಲ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ ಮಿಸ್ ಸ್ವರ ಅಂತ ಜೋರಾಗಿ ಕೂಗಿ ಹೇಳುವನು. 10, 9, 8, 7, 6 ಎಂದು ಕೌಂಟ್ ಮಾಡುತ್ತಿದ್ದರೆ ಅಳುತ್ತಿದ್ದ ಮಗಳನ್ನು ಸಂಭಾಳಿಸಲು ಆಗದ ಸ್ವರ ಆಗಿಂದಾಗಲೇ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟವಳು. ನಂತರ ಮಗುವಿನ ಮುದ್ದಾದ ಮುಖ ನೋಡಿ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡಳು. ಮಗಳೇ, ನಮ್ಮ ಸಾವಿನ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಹೇಗೆ ಕಂದ, ನೀನು ಸಾಯುವುದನ್ನು ನಾನು ನೋಡಲಿ. ನನ್ನಂಥ ಈ ಪಾಪಿ ಈ ಭೂಮಿಯಲ್ಲಿ ಬದುಕಬಾರದು. ಆದರೆ ನೀನು ಯಾವ ಪಾಪ ಮಾಡಿದೆ ಅಂತ ನಿನಗೆ ಶಿಕ್ಷೆ? ನನ್ನ ಕಂದ, ನಿನ್ನ ಹೇಗೆ ನಾನು ಸಾಯಲು ಬಿಡಲಿ? 7 ತಿಂಗಳು
ನನ್ನ ಗರ್ಭದಲ್ಲಿ ನೀನಿದ್ದದ್ದು ನಿನ್ನ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ. ಅಂಥದ್ರಲ್ಲಿ ಈಗ ನಿನ್ನನ್ನು ಸಾಯಿಸಲೇ ನಾನು ಅವರ ಹತ್ರ ಹೋಗ್ತಾ ಇದ್ದೀನಿ. ಹೇಗೆ ಹೋಗಲಿ ಅಂತ ಅಂದುಕೊಳ್ಳುತ್ತಿದ್ದವಳ ಕಿವಿಗೆ 2 ಎನ್ನುವ ಸಂಖ್ಯೆ ಕೇಳಿದ ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡವಳು ನಡುಗುತ್ತಲೇ ಅಗಸ್ತ್ಯನೆದುರಿಗೆ ಬಂದವಳು ಅವ 1 ಅಂದ ತಕ್ಷಣ ಅವನ ಕಣ್ಣಿಗೆ ಬಿದ್ದಿದ್ದಳು. ಹೆಗಲ ಮೇಲಿರುವ ವ್ಯಾನಿಟಿ ಬ್ಯಾಗ್, ತೋಳಿನಲ್ಲಿರುವ ಅಳುತ್ತಿರುವ ಮಗು, ಕೇಸರಿ ಬಣ್ಣದ ಸೀರೆಯಲ್ಲಿ ಆ ಕತ್ತಲಲ್ಲಿಯೂ ಸಹ ಶಾಪಗ್ರಸ್ತ ದೇವತೆಯಂತೆ ಕಾಣಿಸ್ತಿದ್ದಳು. ಸೋತ ಹೆಜ್ಜೆಗಳನ್ನು ಇಡುತ್ತಾ ಅಗಸ್ತ್ಯನ ಮುಂದೆ ಬಂದವಳಿಗೆ ಅಳುವುದನ್ನು ಬಿಟ್ಟರೆ ಬೇರೆ ಯಾವ ಆಯ್ಕೆ ಇರಲಿಲ್ಲ. ಅವನ ಮುಖ ನೋಡುವ ಧೈರ್ಯ ಸಹ ಅವಳಲ್ಲಿರಲಿಲ್ಲ. ತಲೆ ತಗ್ಗಿಸಿಯೇ ಅವನ ಮುಂದೆ ನಿಂತಿದ್ದಳು. ಆದರೆ ಅವಳ ಮಗಳು ಮಾತ್ರ ಇಷ್ಟೊತ್ತು ಜೂಜಾಟ ಆಡುತ್ತಾ ಈಗ ಅಮ್ಮ ನಿಂತಿರುವುದಕ್ಕೆ ಕೋಪ ಮಾಡಿಕೊಂಡು ಅಳುತ್ತಿದ್ದಳು. ಅದರಲ್ಲೂ ಸಹ ತನ್ನಮ್ಮ ತನ್ನ ಕಡೆ ನೋಡುತ್ತಿಲ್ಲ, ತನ್ನನ್ನು ಸಮಾಧಾನಿಸ್ತಿಲ್ಲ ಎನ್ನುವ ಮತ್ತಷ್ಟು ಕೋಪ ಹೆಚ್ಚು. ಕೈಕಾಲು ಆಡಿಸುತ್ತಾ ಅಳುತ್ತಲೇ ತನ್ನಮ್ಮನಿಗೆ ಬೈಯುತ್ತಿದ್ದ ಮಗುವಿಗೆ ತನ್ನ ಮುಂದೆ ಯಾರದೋ ನೆರಳು ಬಿದ್ದಾಗ ಕಣ್ಣು ಪಿಳಿಪಿಳಿ ಮಾಡಿ ತನ್ನ ಜನ್ಮಕ್ಕೆ ಕಾರಣ ಆದವನ ಮೊದಲ ಬಾರಿಗೆಲ್ಲ ಅಲ್ಲ, 2ನೇ ಬಾರಿಗೆ ನೋಡಿದಳು. ಹಾಗಂತ ಅವಳ ಅಳುವೇನೂ ನಿಂತಿರಲಿಲ್ಲ. ಇಷ್ಟೊತ್ತು ಅಮ್ಮನಿಗೆ ಬೈದುಕೊಳ್ಳುತ್ತಾ ಅಳುತ್ತಿದ್ದ ಮಗುವಿನ ಕೋಪ ಈಗ ತನ್ನಪ್ಪನ ಕಡೆ ಹೋಯಿತು. ಓ, ಇವನೇ ಜೂಜಾಟ ನಿಲ್ಲೋಕ್ಕೆ ಕಾರಣ ಎಂದು ಅವನ ಕಡೆ ದುರುಕಟ್ಟು ನೋಡುತ್ತಾ ಜೋರಾಗಿ ಅಳುತ್ತಿದ್ದರೆ ಸ್ವರ ಮಗು ಹೆದರಿದೆ ಅಂತ ಅಳುತ್ತಿದ್ದಳು. ನೀರಿಲ್ಲ ನೀರಿಲ್ಲ ಅಂತ ಸಾಯ್ತಾರೆ. ಅಮ್ಮ ಮಗಳ ಕಣ್ಣಿನಿಂದ ಹರಿಯುತ್ತಿರುವ ನೀರನ್ನು ಪಕ್ಕದ ರಾಜ್ಯದವರಿಗೆ ಬಿಡ್ಬೋದು ಅಂತ ವಾಸುಕಿ ಅತ್ಯಂತ ಗಂಭೀರವಾದ ಸಂದರ್ಭದಲ್ಲಿಯೂ ಗೊಣಗಿಕೊಂಡ. ದಯವಿಟ್ಟು ನನ್ನ ಮತ್ತೆ ನನ್ನ ಮಗುಗೆ ಏನು ಮಾಡಬೇಡಿ. ನನಗೆ ಅಂತ ಈಗ ನನ್ನ ಮಗು ಒಂದೇ ಇರೋದು. 9 ತಿಂಗಳ ಕೂಸು ಇದು. ವರ್ಷ ಕೂಡ ಆಗಲಿಲ್ಲ. ಪ್ಲೀಸ್ ಅಗಸ್ತ್ಯ ಸರ್, ನಮಗೇನು ಮಾಡಬೇಡಿ. ನಮ್ಮ ಪಾಡಿಗೆ ನಾವಿದ್ಬಿಡ್ತೀವಿ. ನಿಮಗೆ ಮಾಡಿದ ಅನ್ಯಾಯಕ್ಕೆಲ್ಲ ನನಗೆ ಶಿಕ್ಷೆ ಕೊಡಿ, ಆದರೆ ನನ್ನ ಮಗುವಿಗೆ ಬೇಡ ಪ್ಲೀಸ್ ಅಂತ ಭಯದಲ್ಲಿ ತಡವರಿಸುತ್ತಾ ಅವನ ಮುಖ ನೋಡದೆ ಹೇಳಿದವಳ ಧ್ವನಿ ಅಗಸ್ತ್ಯನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೇಳಿಸಲಿಲ್ಲ. ಅಷ್ಟು ಮೃದು ಹಾಗೂ ಸಣ್ಣದಾಗಿತ್ತು ಅವಳ ಧ್ವನಿ. ಮಗುವಿನ ಅಳುವಿನ ಶಬ್ದದ ನಡುವೆಯೂ ಅವಳ ಮಾತು ಅಗಸ್ತ್ಯನಿಗೆ ಕೇಳಿಸಿರಲಿಲ್ಲ. ಆದರೆ ನಮಗೇನು ಮಾಡಬೇಡಿ ಅನ್ನೋದಷ್ಟೇ ಕೇಳಿಸಿದ್ದು. ಕಿವಿಗೆ ಕೈ ಹಾಕಿ ಗುಗ್ಗೆ ತೆಗೆಯುವಂತೆ ನಟಿಸಿದವನು ಅವಳ ಅತಿ ಸನಿಹಕ್ಕೆ ಬಂದರೆ ಮೊದಲ ಬಾರಿಗೆ ಅವ ಬೆಚ್ಚುವಂತೆ ಅವನ ಸುಪುತ್ರಿ ಕೂಗಿದ್ದಳು. ಸ್ವರಲ ಹಾರಾಡುವ ಕೂದಲು ಮಗುವಿನ ಕೋಪಕ್ಕೆ ಬಲಿಯಾಗಿತ್ತು. ಅಗಸ್ತ್ಯನ ನೋಟ ಈಗ ಮಗುವಿನ ಕಡೆ ಹೋಯಿತು. ಮುದ್ದಾದ ಬೆನ್ನೆ ಮುದ್ದಿಯಂತಿರುವ ಮಗುವದು. ಇಷ್ಟೊತ್ತು ಕೋಪದಲ್ಲಿದ್ದವನ ಮುಖದಲ್ಲಿ ಆಶ್ಚರ್ಯದ ಭಾವನೆ ಮೂಡುವಂತೆ ಮಾಡಿದ್ದಳು. ನೀಲಿ ಕಂಗಳ ಸುಂದರಿ, ಕಡುಗಪ್ಪು ಹುಬ್ಬು, ಮುದ್ದಾದ ಕಣ್ಣರೆಪ್ಪೆಗಳು, ದುಂಡು ದುಂಡಾದ ಕೆನ್ನೆ, ಪುಟ್ಟ ಬಾಯಿ, ಬೆನ್ನೆ ಮುದ್ದಿಯಂತಿರುವ ಮಗುವಿನ ಕಣ್ಣಲ್ಲಿ ನಿಗಿನಿಗಿ ಕೆಂಡದಷ್ಟು ಕೋಪ. ಹೇ ಅಂತ ಕೂಗಿದ ಮಗು ತನ್ನ ಪುಟ್ಟ ಮುಷ್ಟಿಯಲ್ಲಿ ಅಗಸ್ತ್ಯನ ಟೈಗೆ ಬಿಗಿಯಾಗಿ ಹಿಡಿದಿದ್ದರೆ ವಾಸುಕಿಗೆ ಈ ದೃಶ್ಯ ನೋಡಲೇ ಗಟ್ಟಿ ಗುಂಡಿಗೆ ಬೇಕಾಗಿತ್ತು. ತಕ್ಷಣ ತನ್ನ ಫೋನ್ ತೆಗೆದವನು ವಿಡಿಯೋ ಮಾಡಲು ಶುರು ಮಾಡಿದ. ಅವನಿಗೆ ತಾನು ಏನು ಮಾಡುತ್ತಿರುವೆ ಅನ್ನುವುದರ ಅರಿವಿರಲಿಲ್ಲ. ಹಿಂದೆ ನಿಂತಿದ್ದ ಬಾಡಿಗಾರ್ಡ್ಗಳು ಸಹ ಶಾಕ್ನಲ್ಲಿ ನೋಡುತ್ತಿದ್ದರು. ಸ್ವರನ ಸಾಯಿಸುವಷ್ಟು ಕೋಪ ಹುಕ್ಕಿತ್ತು ಅಗಸ್ತ್ಯನಿಗೆ. ಇದುವರೆಗೂ ಯಾರೊಬ್ಬರೂ ಕೂಡ ಅವನ ಟೈ ಮುಟ್ಟಿರಲಿಲ್ಲ. ಅದು ಕೂಡ ರೌಡಿ ಬೇಬಿಯಂತೆ. 9 ತಿಂಗಳ ಕೂಸು ತನ್ನ ಪುಟ್ಟ ಮುಷ್ಟಿಯಲ್ಲಿ ತನ್ನ ಟೈ ಹಿಡಿದಿದೆ. ಕೋಪ ಬರುವುದಿಲ್ಲವೇ ಅವನಿಗೆ? ಅದೇ ಕೋಪದ ಮುಖದಲ್ಲಿ ಸ್ವರಳ ಕಡೆ ನೋಡಿದರೆ ಇಷ್ಟೊತ್ತು ಅಳುತ್ತಿದ್ದವಳು ಮಗಳ ಕೋಪಕ್ಕೆ ಹೆದರಿ ಅಗಸ್ತ್ಯನ ಮುಖ ನೋಡಿದಳು. ಅದೇ ಸಮಯಕ್ಕೆ ಅಗಸ್ತ್ಯ ಕೂಡ ಅವಳನ್ನೇ ಕೋಪದಲ್ಲಿ ನೋಡುತ್ತಿದ್ದ. ಇಬ್ಬರ ನೋಟ ಸಂಧಿಸಿತು. ಆದರೆ ಆ ನೋಟದಲ್ಲಿ ಪ್ರೇಮವಿರಲಿಲ್ಲ. ಅವಳ ನೋಟದಲ್ಲಿ ಹೆದರಿಕೆ ಇದ್ದರೆ ಅವನ ನೋಟದಲ್ಲಿ ಕೋಪವೇ ತುಂಬಿತ್ತು. ವಾಟ್ ದ ಅಂತ ಅವನ ಬಾಯಿಂದ ಬರೋ ಮೊದಲೇ ಪುಟಾಣಿ ಅದ್ವಿಕಾ ಮತ್ತೊಮ್ಮೆ ಜೋರಾಗಿ ಅಳುತ್ತಾ ತನ್ನ ಎತ್ತವರ ಮಧ್ಯೆ ಸೇತುವೆಯಾಗಿದ್ದಳು. ಅಮ್ಮನ ತೋಳಲ್ಲಿ ಇದ್ದವಳು ಎತ್ತಿಕೋ ಎನ್ನುವಂತೆ ಈಗ ಅಗಸ್ತ್ಯನತ್ತ ಮತ್ತಷ್ಟು ಸರಿದು ಅವನ ಟೈನ 2 ಕೈಯಲ್ಲಿ ಹಿಡಿದರೆ ನೇರವಾಗಿ ನಿಂತಿದ್ದ ಅಗಸ್ತ್ಯನಿಗೆ ಮೊದಲ ಬಾರಿಗೆ ತಗ್ಗುವಂತಾಯಿತು. ಮಗಳ ಮುಂದೆ ತಗ್ಗಿದ್ದ. ಅಯ್ಯೋ ಪಾಪು, ಅದೆಲ್ಲ ಮಾಡಬಾರ್ದು ಅಂತ ಅತೀ ಮೆಲ್ಲಗೆ ಹೇಳಿದ ಸ್ವರ ಮಗಳ ಕೈಯನ್ನು ಬಿಡಿಸಲು ಹೋದರೆ ಅಮ್ಮನ ಕಡೆ ಒಂದು ಟೆರರ್ ಲುಕ್ ಕೊಟ್ಟ. 9 ತಿಂಗಳ ಕೂಸು ತನ್ನ ಮುಂದೆ ಬಗ್ಗಿದ್ದ ಅಗಸ್ತ್ಯನ ಗಡ್ಡವನ್ನು ಮುಟ್ಟಿ ಕಿರಿಕಿರಿಯಲ್ಲಿ ಅವನ ಮುಖ ನೋಡಿ ಅಳುತ್ತಲೇ ಮುದ್ದಾಗಿ ನಗಲು ಮೊದಲ ಬಾರಿಗೆ ಅಗಸ್ತ್ಯನಿಗೆ ಹೃದಯದಲ್ಲಿ ಚಿಟ್ಟೆ ಹಾರಿದಂತಾಯಿತು. ಆದರೆ ಅದು ಅವನ ಗಮನಕ್ಕೆ ಬಂದಿರಲಿಲ್ಲ.
ಇದೆಲ್ಲದರ ವಿಡಿಯೋ ನೀಲಾಂಬರಿ ಅವರಿಗೆ ಹೋಗುತ್ತಿತ್ತು. 12 ಗಂಟೆಯ ತನಕ ಕಾದಿದ್ದ ನೀಲಾಂಬರಿ ಅವರಿಗೆ ಸರಿಯಾಗಿ 12 ಗಂಟೆಯಷ್ಟೊತ್ತಿಗೆ ಆ ವಿಡಿಯೋ ಬಂದಾಗ ತೆರೆದು ನೋಡಿದವರಿಗೆ ಖುಷಿಯಲ್ಲಿ ಅಳುವೇ ಬಂದಿತ್ತು. ಅಮ್ಮ ಮಹಾಕಾಳಿ, ಈ ಕ್ಷಣಕ್ಕೆ ನಾನು ಸತ್ತರೂ ಪರವಾಗಿಲ್ಲ, ಇಷ್ಟು ಸಾಕು ನನಗೆ. ನನ್ನ ಮಗನ ಜೀವನಕ್ಕೆ ಭರವಸೆಯ ಬೆಳಕು ಕಳಿಸಿಕೊಟ್ಟೆ ನೀನು ಅಂತ ಕೂತಿದ್ದಲ್ಲಿ ಕೈ ಮುಗಿದವರು ಆ ಮಧ್ಯರಾತ್ರಿಯಲ್ಲಿ ಮನೆಯಲ್ಲಿ ಸ್ವೀಟ್ ತಯಾರಿಸಲು ಹೇಳಿ ನಿದ್ದೆ ಮಾಡದೆ ಆ ವಿಡಿಯೋವನ್ನು ದೊಡ್ಡ ಟಿವಿ ಪರದೆಯಲ್ಲಿ ಹಾಕಿಕೊಂಡು ನೋಡುತ್ತಾ ಕೂತರು. ಸಪ್ತ, ಏನು ಮಾಡ್ತಾ ಇದ್ದೀಯಾ? ನೀನು ಅಷ್ಟೊತ್ತಿನಿಂದ ಬಾಲ್ಕನಿಯಲ್ಲಿ ನಿಂತಿದ್ಯಾ? ಲೈಟ್ ಆಫ್ ಮಾಡಿ ಮಲಗು ಬಾ ಎಂದು ಆಫೀಸ್ ಕೆಲಸ ಮುಗಿಸಿದ ಅರ್ಜುನ್ ಮಡದಿಯನ್ನು ಕರೆಯುವನು. ಯಾಕೋ ಮನಸ್ಸೇ ಇಲ್ಲ ಅರ್ಜುನ್, ನಿದ್ರೆನೇ ಬರ್ತಾ ಇಲ್ಲ. ಅಗಸ್ತ್ಯ ಸ್ವರಗೆ ಏನಾದರೂ ಅಪಾಯ ಮಾಡಿದರೆ ಎನ್ನುವ ಭಯ ಕಾಡ್ತಾ ಇದೆ. ನಾನು ನೀಲಾ ಆಂಟಿ ಹತ್ತಿರ ಆ ವಿಷಯವನ್ನು ಹೇಳಬಾರ್ದಿತ್ತು. ಅವರು ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅಗಸ್ತ್ಯ, ಸ್ವರ ಮತ್ತು ಅವಳ ಮಗುವನ್ನು ಸಾಯಿಸಿಬಿಟ್ಟರೆ ತುಂಬ ಭಯ ಆಗ್ತಾ ಇದೆ ಅರ್ಜುನ್. ನನ್ನ ಸ್ವರಗೆ ಏನಾಗಬಾರ್ದು ಪಾಪ. ಎಲ್ಲೋ ಒಂದು ಕಡೆ ಮಗಳೊಂದಿಗೆ ಇಷ್ಟು ದಿನ ಜೀವನ ಮಾಡ್ತಾ ಇದ್ಲು. ಆದರೆ ಈಗ ನಾನೇ ಅವಳ ಜೀವನಕ್ಕೆ ಕೊಳ್ಳಿ ಇಟ್ಟುಬಿಟ್ಟೆ ಅಂತ ಹಾಸಿಗೆ ಮೇಲೆ ಕೂರುತ್ತಾ ಬೇಸರದಲ್ಲಿ ಹೇಳುವಳು. ನೀನು ಯಾಕೆ ಅಗಸ್ತ್ಯನಿಗೆ ಹೇಳೋಕೆ ಹೋದೆ? ನನಗೆ ಮೊದಲೇ ಹೇಳಿದರೆ ನಾನು ಸ್ವರಳನ್ನು ಸೇಫ್ ಮಾಡ್ತಾ ಇದ್ದೆ. ಸಪ್ತ, ಸ್ವರಳನ್ನು ನಮ್ಮ ಜೊತೆ ಇರಿಸಿಕೊಳ್ಬೋದಿತ್ತು. ನಮ್ಮ ಮನೆಯವಳಿಗೆ ಸೇಫ್ ಜಾಗ ಇತ್ತು. ಆದರೆ ನೀನು ನಿನ್ನ ಫ್ರೆಂಡ್ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ. ಯಾಕೆ ನೀನು ಮೊದಲೇ ನನಗೆ ಈ ವಿಷಯವನ್ನು ತಿಳಿಸಲಿಲ್ಲ? ನನ್ನಿಂದ ಯಾಕೆ ಮುಚ್ಚಿಟ್ಟೆ ಸಪ್ತ? ನನ್ನ ಮೇಲೆ ಅನುಮಾನನ ಅಂತ ಮಡದಿಯ ಕಾಲಬುಡದಲ್ಲಿ ಕುಳಿತು ಅವಳ ತೊಡೆ ಮೇಲೆ ತಲೆ ಇಟ್ಟು ಕೇಳುವನು. ಅಯ್ಯೋ ಛೇ, ಹಾಗೇನಿಲ್ಲ ಅರ್ಜುನ್. ನಿನ್ನ ಮೇಲೆ ನನಗೆ ಎಂಥ ಅನುಮಾನ? ನೀನೆಷ್ಟು ಒಳ್ಳೆಯವನಂತ ನನಗೆ ಗೊತ್ತಿಲ್ವಾ? ನಾನು ನಿಮಗೆ ಈ ವಿಷಯ ಹೇಳೋಣ ಅಂತಲೇ ಇದ್ದೆ. ಆದರೆ ಯಾಕೋ ಬೇಡ ಅನಿಸಿತು. ಸ್ವರ ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾ ಇದ್ದಾಳೆ. ಅವಳಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅನಿಸಿತು. ಅದಕ್ಕೆ ನಿನಗೆ ಹೇಳದೇ ಬಿಟ್ಟೆ. ಆದರೆ ನೀಲಾ ಆಂಟಿ ತುಂಬ ಬಲವಂತ ಮಾಡಿದಾಗ, ಹಾಗೆ ದೇವಸ್ಥಾನದಲ್ಲಿ ಕೋಪದಲ್ಲಿ ಸ್ವರಳಿಗಾಗಿರುವ ಅನ್ಯಾಯವನ್ನು ಹೇಳಿದಾಗ ಅವರು ಈ ವಿಷಯನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಅಂದ್ಕೊಂಡಿರಲಿಲ್ಲ. ಸ್ವರಗೇನಾದರೂ ಅಗಸ್ತ್ಯನಿಂದ ತೊಂದರೆ ಆದರೆ ನಾನಂತೂ ನನ್ನನ್ನು ಕ್ಷಮಿಸೋಲ್ಲ ಅರ್ಜುನ್. ಈಗ ಅನ್ನಿಸ್ತಿದೆ, ಸ್ವರ ಬಗ್ಗೆ ನಿನಗೆ ಹೇಳಿದರೆ ನೀನು ಸ್ವರಳನ್ನು ಹುಡುಕಿ ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದೆ. ಈಗ ಅವಳ ಮಗುವಿನ ಜೊತೆಯಲ್ಲಿ ಸೇಫ್ ಆಗಿರುತ್ತಿದ್ದಳು ಎಂದು ಮತ್ತಷ್ಟು ಬೇಸರದಲ್ಲಿ ಹೇಳುವಳು. ನೀನೇನು ಚಿಂತೆ ಮಾಡಬೇಡ ಸಪ್ತ. ಸ್ವರಗೇನು ಅಪಾಯವಾಗದಂತೆ ನೋಡಿಕೊಳ್ತೇನೆ. ಅವಳನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ಎಷ್ಟೇ ಆದರೂ ಸ್ವರ ನಿನ್ನ ಕ್ಲೋಸ್ ಫ್ರೆಂಡ್. ಅವಳಿಗೆ ಅಪಾಯವಾಗಲು ಬಿಡೋಲ್ಲ ನಾನು. ಯು ಡೋಂಟ್ ವರಿ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಸಪ್ತ ಮಲಗಿದಳು. ಮಡದಿ ಮಲಗಿದ್ದ ಬಳಿಕ ಬಾಲ್ಕನಿಗೆ ಹೋದ ಅರ್ಜುನ್ ಯಾರಿಗೋ ಕರೆ ಮಾಡಿದ. ಎನಿ ಅಪ್ಡೇಟ್ಸ್? ಎಸ್ ಸರ್, ಅವರು ಮಂಗಳೂರಿಗೆ ಹೋಗಿದ್ದಾರೆ ಅನ್ನೋದಷ್ಟೇ ಗೊತ್ತಿರೋದು. ಅಗಸ್ತ್ಯ ಸರ್ ನೇರವಾಗಿ ಪ್ರೈವೇಟ್ ಜೆಟ್ ಮೂಲಕ ಹೋಗಿದ್ದಾರೆ. ಇನ್ನು ಯಾವ ವಿಚಾರವೂ ಗೊತ್ತಾಗಿಲ್ಲ. ತುಂಬ ಸೀಕ್ರೆಟ್ ಆಗಿ ನಡೀತಾ ಇದೆ ಎಂದು ಅವನ ಕಡೆಯವರು ಹೇಳಿದರು. ಮಂಗಳೂರಾ? ಹಾಂ, ಅಲ್ಲಿರುವ ನಮ್ಮ ಕಡೆಯವರಿಗೆ ಪೂರ್ತಿಯಾಗಿ ಮಂಗಳೂರಿನಲ್ಲಿ ಅವಳಿಗಾಗಿ ಹುಡುಕಲು ಹೇಳು. ಆ ಸ್ವರ ಸಿಕ್ಕರೆ ಸಾಯಿಸದೆ ಕರೆದುಕೊಂಡು ಬರಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡಿದವ ಯೋಚಿಸುತ್ತಾ ಅಲ್ಲಿಯೇ ನಿಂತನು. ತನ್ನ ಅಪ್ಪನ ಟೈಯನ್ನು ಪುಟ್ಟ ಕೈಗಳಲ್ಲಿ ಬಿಗಿಯಾಗಿ ಹಿಡಿದ ಮಗು ಅವನು ಯಾಕೆ ತನ್ನನ್ನು ಎತ್ತಿಕೊಳ್ಳುತ್ತಿಲ್ಲ ಅನ್ನುವಂತೆ ನೋಡಿದರೆ, ಸ್ವರಳನ್ನೇ ಸುಟ್ಟು ಬಿಡುವಂತೆ ನೋಡಿದವ ಕಿರಿಕಿರಿಯಲ್ಲಿ ಹಿಂದಕ್ಕೆ ಹೋದರೆ ಮಗುವಿನ ಪುಟ್ಟ ಕೈಗಳು ಟೈಯಿಂದ ಜಾರಿತು. ಇನ್ನು ಶುರುವಾಯಿತು ಮಗುವಿನ ಅಳುವಿನ ಕೂಗಾಟ. ಸ್ವರಳಿಗೆ ನರಕ ತೋರಿಸಲು ಬಂದಿದ್ದ ಅಗಸ್ತ್ಯನಿಗೆ ಮೊದಲ ಬಾರಿಗೆ ತಡವರಿಸುವಂತಾಗಿತ್ತು. ಮಾತನಾಡಲು ಇದುವರೆಗೂ ಅವ ಯಾರಿಗೂ ಕಾದಿಲ್ಲ. ಅವನ ಒಂದು ನೋಟಕ್ಕೆ ಎಲ್ಲರೂ ಮಾತು ನಿಲ್ಲಿಸುತ್ತಿದ್ದರು. ಅವ ಗಂಟಲು ಸರಿಪಡಿಸಿಕೊಂಡರೆ ಮಿಕ್ಕವರೆಲ್ಲ ಸೈಲೆಂಟ್ ಆಗುತ್ತಿದ್ದರು. ಅವ ಮಾತನಾಡುವ ತನಕ ಯಾರೊಬ್ಬರೂ ಉಸಿರೆತ್ತುತ್ತಿರಲಿಲ್ಲ. ಆದರೆ ಅವನಿಗೆ ಮಾತನಾಡಲೇ ಬಿಡದೆ ಸೈರನ್ ಶುರು ಆಗಿತ್ತು. ಕಂದ ಅಳ್ಬೇಡ, ಸುಮ್ಮನಿರು ಅಂತ ಅಗಸ್ತ್ಯನ ನೋಟ ನೋಡಿ ಹೆದರಿದ್ದ ಸ್ವರ ಅವ ಎಲ್ಲಿ ಮಗುವಿಗೆ ಏನಾದರೂ ಅಪಾಯ ಮಾಡಿಬಿಡುವನು ಎಂದು ಭಯದಲ್ಲಿ ಮಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಬೆನ್ನು ಸವರಲು ದುಕ್ಕಡಿಸಿ ಅಳುತ್ತಿದ್ದ ಪುಟಾಣಿ ಮೆಲ್ಲಗೆ ಕತ್ತು ತಿರುಗಿಸಿ ಅಗಸ್ತ್ಯನತ್ತ ತುಟಿ ಹುಬ್ಬಿಸಿ ನೋಡುತ್ತಾ ಅಳಲು ಅವ ಕಿರಿಕಿರಿಯಲ್ಲಿ ಹುಬ್ಬು ತೀರಿಕೊಂಡ. ಎಂದು ತೊದಲುತ್ತಾ ಅಮ್ಮನ ಮುಖ ನೋಡಿ ತುಟಿಯನ್ನು ನುಬ್ಬಿಸಿ ಅಳಲು ಮಗಳಿಗೆ ಹಸಿವಾಗಿದೆ ಎಂದು ಅರ್ಥವಾಯಿತು ಅವಳಿಗೆ. ಆದರೆ ಈಗ ಮಗಳ ಹೊಟ್ಟೆ ತುಂಬಿಸುತ್ತಾ ಕೂರಲು ಸಮಯವಿದೆಯೇ? ಪ್ರಾಣಭಿಕ್ಷೆ ಸಿಕ್ಕರೆ ಸಾಕು ಎನ್ನುವಂತಾಗಿತ್ತು. ಸ್ವರಗೆ ಮಗಳ ಹಸಿವು ಅರ್ಥವಾಗುತ್ತಿರಲಿಲ್ಲ. ವಾಟ್ ನಾನ್ಸೆನ್ಸ್, ಅದರ ಬಾಯಿ ಮುಚ್ಚಿಸು, ಇರಿಟೇಷನ್ ಆಗ್ತಾ ಇದೆ ಅಂತ
ಜೋರಾಗಿ ಕೂಗಿದಾಗ ಸ್ವರ ತಾನು ಅಳುತ್ತಲೇ ಮಗುವಿನ ಅಳುವ ನಿಲ್ಲಿಸಲು ನೋಡಿದಳು. ಆದರೆ ಹಠಮಾರಿ ಮಗು ಹಸಿವಾದಾಗ ಮತ್ತಷ್ಟು ಅಳುತ್ತಾಳೆ. ಅವಳಿಗೆ ಬೇಕು ಅಂದದ್ದು ಬೇಕೇ ಬೇಕು. ಅದರಲ್ಲೂ ಹಸಿವನ್ನು ತಡೆದುಕೊಳ್ಳಲು ಆಗದು ಮಗುವಿಗೆ. ಇಷ್ಟೊತ್ತು ಕಿರಿಕಿರಿಯಲ್ಲಿ ಅವಳನ್ನು ನೋಡುತ್ತಿದ್ದ ಅಗಸ್ತ್ಯನಿಗೆ ತಾನು ಅನುಭವಿಸುತ್ತಿರುವ ನೋವುಗಳು ನೆನಪಾಗುತ್ತಿದ್ದಾಗೆ ಇಷ್ಟೊತ್ತು ಮರೆಯಲ್ಲಿದ್ದ ಸ್ವರ ಹಾಗೂ ಅವಳ ಮಗುವಿನ ಮೇಲಿದ್ದ ಕೋಪ ಭುಗಿಲೆದ್ದಿತು. ತನ್ನ ಗನ್ ತೆಗೆದು ನೇರವಾಗಿ ಸ್ವರಾನೆಗೆ ಇಟ್ಟವನು ಅವಳ ಕಡೆ ಕ್ರೂರವಾಗಿ ನೋಡಿದರೆ ಬೆಚ್ಚಿದ ಸ್ವರ ಮಗುವನ್ನು ಹಿಡಿದುಕೊಂಡೇ ಅವನ ಮುಂದೆ ಮಂಡಿಯೂರಿ ಕುಳಿತುಕೊಂಡಳು. ದಯವಿಟ್ಟು ಬೇಡ ಅಗಸ್ತ್ಯ ಸರ್, ನನ್ನ ಮಗುನ ಸಾಯಿಸಬೇಡಿ. ಏನು ಅರಿಯದ 9 ತಿಂಗಳ ಮಗು ಅದು. ಈ ಮಗುವನ್ನು ನೋಡಿ ಕೂಡ ನಿಮಗೆ ಕರುಣೆ ಬರ್ತಾ ಇಲ್ವಾ? ಪ್ಲೀಸ್ ಬೇಡ ಅಂತ ಮಗುವನ್ನು ಹಿಡಿದುಕೊಂಡೇ ಅವನ ಮುಂದೆ ಮಂಡಿಯೂರಿ ಕುಳಿತು ಕೈ ಮುಗಿದು ಬೇಡಿಕೊಂಡಳು. ಕಿವಿಯೊಳಗೆ ಕೈ ಇಟ್ಟು ಗುಗ್ಗೆ ತೆಗೆಯುವಂತೆ ನಟಿಸಿದವ ಮಂಡಿಯೂರಿ ಕೂತಿದ್ದವಳ ಮುಂದೆ ಕುಕ್ಕರಗಾಲಲ್ಲಿ ಕೂತಿದ್ದವನು ಸಿಗರೆಟ್ ತೆಗೆದು ಬಾಯಲ್ಲಿ ಇಟ್ಟು ಲೈಟರ್ ಹಚ್ಚಿಕೊಂಡು ಹೊಗೆ ಬಿಡಲು ಅಮ್ಮ ಮಗಳಿಬ್ಬರು ಕೆಮ್ಮಿದರು. ಅವನಿಗೆ ತಮ್ಮ ಮುಂದೆ ಸಿಗರೆಟ್ ಸೇದಬೇಡಿ ಎನ್ನುವ ಧೈರ್ಯವಿಲ್ಲದ ಸ್ವರ ಕೆಮ್ಮುತ್ತಲೇ ತನ್ನ ಸೆರಗಿನಿಂದ ಮಗುವನ್ನು ಮುಚ್ಚಿಕೊಂಡಳು. ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಲ್ವಾ? ಪ್ಯಾಕೆಟ್ ಮೇಲೆ ಇರುತ್ತೆ. ಜೊತೆಗೆ ನಿಮಗೂ ಕೂಡ ಪ್ರಾಬ್ಲಮ್ ಅಲ್ವಾ ಅಂತ ಅವಳ ಮುಖದ ಅತಿ ಸನಿಹಕ್ಕೆ ಹೋಗಿ ಅವಳ ಮುಂದೆ ಹೊಗೆ ಬಿಡಲು ಜೋರಾಗಿ ಕೆಮ್ಮುವ ಸ್ವರ ಅವನ ಕಣ್ಣಿನಲ್ಲಿರುವ ಕ್ರೋಧವನ್ನು ಎದುರಿಸದೆ ತಲೆ ಕೆಳಗಾಕಿದಳು. ಕಮ್ ಟು ದ ಪಾಯಿಂಟ್. ನೀನು ಸಾಯಿಸಿದ ಅಗಸ್ತ್ಯ ವಾಪಸ್ ಬಂದಿದ್ದಾನೆ. ಹಬ್ಬಬ್ಬ, ಎಂಥ ನಟನೆ ನಿನ್ನದು. ಆ ದಿನ ನನ್ನ ಲೈಫ್ನಲ್ಲಿ ಮರೆಯೋಕ್ಕಾಗೋಲ್ಲ ಅಲ್ಲ. ಒಂದು ವಿಷಯ ಕ್ಲಿಯರ್ ಮಾಡು. ನಾನು ನಿಂಗೆ ಏನು ಮಾಡಿದೆ ಅಂತ ನನ್ನ ಲೈಫ್ನಲ್ಲಿ ಆಟ ಆಡ್ದೆ. ನೀನು ನನ್ನ ಪ್ರೀತಿ ಕೈ ಜಾರಿ ಹೋಗುತ್ತಿತ್ತು ಆ ದಿನ. ಕೊನೆಯ ಒಂದೇ ಒಂದು ಚಾನ್ಸ್ ಸಿಕ್ಕಿತ್ತು ನನಗೆ. ಎಲ್ಲ ಸಾಕ್ಷಿಗಳನ್ನು ಇಟ್ಟುಕೊಂಡು ಸಪ್ತ ಹತ್ತಿರ ಹೋಗ್ತಾ ಇರಬೇಕಾದ್ರೆ ನೀನು ಯಾಕೆ ನಡುವೆ ಬಂದೆ ಹೇಳು? ನನ್ನ ಸಪ್ತ ನಡುವೆ ಯಾಕೆ ಬಂದೆ? ನನ್ನ ಆಸ್ತಿಗಾಗಿ ತಾನೆ? ಎಷ್ಟು ಬೇಕಿತ್ತು ನಿನಗೆ ಆಸ್ತಿ? ನನ್ನ ಪ್ರೀತಿ ಮುಂದೆ ಯಾವುದೇ ಆಸ್ತಿ ಕೂಡ ನಿಲ್ತಾ ಇರಲಿಲ್ಲ. 1 ವರ್ಷದಲ್ಲಿ ಮತ್ತೆ ದುಡಿದುಕೊಳ್ಳುತ್ತಿದ್ದೆ ಅಷ್ಟು ಆಸ್ತಿಯನ್ನು. ಆದರೆ ನೀನು ಮುಗ್ದಳಂತೆ ಆ ಬೆಟ್ಟದ ಮೇಲೆ ಅಂತ ಹೇಳಿದವನು ಮುಂದೆ ಹೇಳಲು ಆಗದೆ ಕೋಪ ತಡೆಯದವ ಸ್ವರ ಕೆನ್ನೆಗೆ ಬೀಸಿ ಹೊಡೆದರೆ ಮಂಡಿಯೂರಿ ಮಗುವನ್ನು ಹಿಡಿದು ಕೂತಿದ್ದವಳು ಕುಸಿದು ಬಿದ್ದಳು. ಅವ ಹೊಡೆದ ಏಟು ಹೇಗಿತ್ತೆಂದರೆ ಅವನ ಬೆರಳಚ್ಚು ಅವಳ ಕೆನ್ನೆಯಲ್ಲಿ ಮೂಡಿತ್ತು. ನೋವಿಗೆ ಸ್ವಲ್ಪವೂ ಕೂಡ ಕೂಗಿಕೊಳ್ಳಲಿಲ್ಲ. ಅವಳು ನೋವನ್ನೆಲ್ಲ ನುಂಗಿಕೊಂಡು ಅನುಭವಿಸುತ್ತಿದ್ದಳು. ಇತ್ತ ಎಲ್ಲವೂ ವಾಸುಕಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿ ನೀಲಾಂಬರಿಯವರಿಗೆ ನೇರವಾಗಿ ಹೋಗುತ್ತಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ನೀಲಾಂಬರಿಯವರು ಯಾವಾಗ ಮಗ ಆ ಅಸಹಾಯಕ ಹೆಣ್ಣಿನ ಕೆನ್ನೆಗೆ ಹೊಡೆದನೋ ಆಗ ಅವರಲ್ಲಿರುವ ಕೋಪ ಭುಗಿಲೆದ್ದಿತು. ಪೂಜಾ, ನನ್ನ ಫೋನ್ ತಗೊಂಡು ಬಾ ಅಂತ ಕೂಗಿ ಹೇಳಿದಾಗ ಅವರ ರೂಮಿನತ್ತ ಓಡಿದ ಪೂಜಾ ಫೋನ್ ತಂದುಕೊಟ್ಟಳು. ತಕ್ಷಣ ಮಗನ ನಂಬರ್ಗೆ ಕಾಲ್ ಮಾಡಿದ ನೀಲಾಂಬರಿಯವರು ಕೋಪದಲ್ಲಿ ಬುಸುಗುಡುತ್ತಿದ್ದರು. ಕುಸಿದು ಬಿದ್ದಿದ್ದವಳು ಮಗುವನ್ನು ಜೋಪಾನವಾಗಿ ಹಿಡಿದಿದ್ದಳು. ಅಮ್ಮನ ಸೆರಗನ್ನು ತನ್ನ ಪುಟ್ಟ ಕೈಗಳಿಂದ ಸರಿಸಿದ ಪುಟಾಣಿ ಅದ್ವಿಕಾ ಅವಳ ಅಳುತ್ತಿರುವುದನ್ನು ನೋಡಿ ತಾನು ಮತ್ತಷ್ಟು ಜೋರಾಗಿ ಅಳುವಳು. ಶಟಾಪ್, ಉಸಿರು ಆಚೆ ಬರಬಾರ್ದು ಇಬ್ಬರದು. ಇಂಥ ಡ್ರಾಮಾ ಎಲ್ಲ ಚೆನ್ನಾಗಿ ಮಾಡ್ತೀಯ ಅಲ್ವಾ? ಆದರೆ ಇಲ್ಲಿರೋದು ಅಗಸ್ತ್ಯ. ನಿನ್ನ ನಾಟಕಕ್ಕೆ ಮರಳಾಗೋಲ್ಲ ಇವನು. ಹೇಳು, ಏನು ಶಿಕ್ಷೆ ಕೊಡಲಿ? ನಿನ್ನ ತಪ್ಪಿಗೆ ಸಾಯಿಸಲ್ಲ ಅಂತ ಅವಳ ಕೆನ್ನೆಯನ್ನು ಹೊತ್ತಿ ಹಿಡಿದವನ ಗನ್ನ ಅವಳ ಬಾಯಿಯೊಳಗಿಟ್ಟರೆ ಬೆದರಿದ ಹರಿಣಿಯಂತಾಗಿದ್ದ ಸ್ವರಳ ಕಣ್ಣಿನಿಂದ ಬೋರ್ಗರಿಯುವಂತೆ ಕಣ್ಣೀರು ಹರಿಯುತ್ತಿತ್ತು. ಅದೇ ಸಮಯಕ್ಕೆ ಅಗಸ್ತ್ಯನ ಫೋನ್ ರಿಂಗ್ ಆಗಲು ಹಿಂದೆ ತಿರುಗಿ ನೋಡಿದಾಗ ಅವನ ಫೋನ್ ತೆಗೆದು ನೋಡಿದ ವಾಸುಕಿ ರಿಸೀವ್ ಮಾಡಿ ಅಗಸ್ತ್ಯನ ಕೈಗೆ ಕೊಟ್ಟನು. ಹೌ ಡೇರ್ ಯು? ಅವಳು ಕೆನ್ನೆಗೆ ಹೊಡೆಯೋಕ್ಕೆ ಎಷ್ಟು ಧೈರ್ಯ ನಿಂಗೆ? ನಾನು ಏನು ಹೇಳಿದ್ದು ನಿಂಗೆ? ಅವಳನ್ನು ಕರ್ಕೊಂಡು ಬಾ ಅಂತ ಮಾತ್ರ. ನಾಚಿಕೆ ಆಗೋಲ್ವಾ ನಿಂಗೆ? ಅಸಹಾಯಕತೆಯಲ್ಲಿರುವ ಹೆಣ್ಣಿನ ಕೆನ್ನೆಗೆ ಹೊಡೆಯಲು ಅಂತ ಕೋಪದಲ್ಲಿ ಹೇಳಿದರು. ಮಾಮ್, ಅದು ಮಾತಾಡಬೇಡ ನೀನು. ನಿಂಗೆ ನಾನು ಹೇಳಿದ್ದು 12 ಗಂಟೆ ಒಳಗಡೆ ಅವಳು ನನ್ನ ಕಣ್ಮುಂದೆ ಇರಬೇಕು ಅಂತ. ಆದರೆ ಈಗ ಸಮಯ ಈಗಾಗಲೇ 12 ಮೀರಿದೆ. ಸರಿ ಆಯಿತು, ಅವಳು ನಿನ್ನ ಜೊತೆ ಇದ್ದಾಳೆ ಅಂತಿದ್ದರೆ ಅವಳ ಮೇಲೆ ದೌರ್ಜನ್ಯವೆಸಗುತ್ತಿದ್ಯಾ ನೀನು? ನಾಚಿಕೆ ಆಗೋಲ್ವಾ ನಿಂಗೆ ಆ ಒಂಟಿ ಹೆಣ್ಣಿನ ಮೇಲೆ ನಿನ್ನ ದರ್ಪ ತೋರಿಸಲು? ಅದು ಕೂಡ ಆ ಎಲೆ ಮಗುವಿನ ಮುಂದೆ ಸಿಗರೇಟ್ ಸೇದುತ್ತೀಯ? ಇದೇನ ನಾನು ನಿಂಗೆ ಕಳಿಸಿಕೊಟ್ಟಿರುವ ಸಂಸ್ಕಾರ ಅಗಸ್ತ್ಯ ಅಂತ ಕೋಪದಲ್ಲಿ ಜೋರಾಗಿ ಹೇಳುತ್ತಿದ್ದರು. ಕಣ್ಮುಚ್ಚಿದ ಅಗಸ್ತ್ಯ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದ. ಈಗಿಂದೀಗಲೇ ನನ್ನ ಮೊಮ್ಮಗು ಮತ್ತು ಆಕೆ ಸುರಕ್ಷಿತವಾಗಿ ಇಲ್ಲಿಗೆ ಬರಬೇಕು, ಅರ್ಥ ಆಯ್ತಲ್ವಾ ಅಂತ ಹೇಳಿದ ನೀಲಾಂಬರಿಯವರು ಕಾಲ್ ಕಟ್ ಮಾಡಿ ಪೂಜಾ ಕೈಲಿ ಫೋನ್ ಕೊಟ್ಟು ದೇವರ ಮನೆ ಕಡೆ ನೋಡಿದರೆ ದೇವರ ಕೋಣೆಯಲ್ಲಿರುವ ಮಹಾಕಾಳಿ ಮುಗುಳ್ನಗೆ ನಕ್ಕಂತಾಯಿತು. ನೀಲಾಂಬರಿಯವರು
ಫೋನ್ ಕಟ್ ಮಾಡಿದ ತಕ್ಷಣ ಫೋನ್ ಎಸೆದ ಅಗಸ್ತ್ಯ ಎದ್ದು ನಿಂತವನು ಕಾರಿನತ್ತ ಹೋಗುವನು. ವಾಸು, ಆ ಮೋಸಗಾತಿ ಮತ್ತೆ ಅವಳ ಮಗುನ ಕರ್ಕೊಂಡು ಬರುವ ಜವಾಬ್ದಾರಿ ನಿನ್ನದು. ನಾನು ಏರ್ಪೋರ್ಟ್ನಲ್ಲಿ ಇರ್ತೇನೆ ಅಂತ ಹೇಳಿದವ ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ವೇಗವಾಗಿ ಅಲ್ಲಿಂದ ಕಣ್ಮರೆಯಾದರೆ ಕೆಳಗೆ ಕೂತು ಅಳುತ್ತಿದ್ದ ಸ್ವರ ಅವ ಹೋಗೋ ದಾರಿಯನ್ನೇ ನೋಡುತ್ತಿದ್ದಳು. ಎದ್ದೇಳಿ ಸಾಕು, ಹತ್ತಿದ್ದು ಬೇಗ ಕಾರ್ನಲ್ಲಿ ಬಂದು ಕೂರಿ ಏರ್ಪೋರ್ಟ್ಗೆ ಹೋಗಬೇಕು. ನೀಲಾಂಬರಿ ಆಂಟಿ ನಿಮ್ಮನ್ನು ಕರೆತರಲು ಹೇಳಿರೋದು. ಸೊ ಅವರ ಜೊತೆಯಾದರೂ ನಿಯತ್ತಿನಿಂದ ಇರಿ ಅಂತ ಹೇಳಿದವನು ಕೆಳಗೆ ಬಿದ್ದಿದ್ದವಳ ವ್ಯಾನಿಟಿ ಬ್ಯಾಗ್ ಹಿಡಿದು ಮುಂದೆ ಹೋದರೆ ನಿಧಾನಕ್ಕೆ ಮಗುವಿನೊಂದಿಗೆ ಎದ್ದು ನಿಂತ ಸ್ವರ ವಾಸುಕಿಯ ಹಿಂದೆ ಹೋಗೋಳು. ಅದು ನೀವೇನು ತಪ್ಪು ತಿಳಿದುಕೊಳ್ಳಿಲ್ಲ ಅಂದರೆ ಸ್ವಲ್ಪ ಹೊತ್ತು ಹೊರಗೆ ನಿಂತಿರ್ತೀರಾ? 5 ನಿಮಿಷ ಅಂತ ತಡವರಿಸ್ತಾ ವಾಸುಕಿಯನ್ನು ನೋಡುತ್ತಾ ಕೇಳಿದಳು. ಯಾಕೆ, ಇಲ್ಲಿಂದ ಎಸ್ಕೇಪ್ ಆಗೋಕಾ ಅಂತ ಗಂಭೀರವಾಗಿ ಕೇಳುವನು. ಅಯ್ಯೋ ಇಲ್ಲ, ಅದು ಪಾಪುಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಅಂತ ಹೇಳಿ ತಲೆ ತಗ್ಗಿಸಿದಳು. ಅದಕ್ಕೆ ನಾನು ಯಾಕೆ ಹೊರಗಡೆ ನಿಂತ್ಕೋಬೇಕು ಅಂತ ಕೇಳಿದವನಿಗೆ ಏನೂ ಅರ್ಥ ಆಗುತ್ತಿರಲಿಲ್ಲ. ಅವನ ಹತ್ತಿರ ಬಂದ ಬಾಡಿಗಾರ್ಡ್ಗಳಲ್ಲಿ ಹೊಸದಾಗಿ ಸೇರಿದವ ವಾಸುಕಿ ಕಿವಿಯಲ್ಲಿ ಏನೋ ಹೇಳಿದಾಗ ಮುಜುಗರದಲ್ಲಿ ಸ್ವರ ನೋಡಿ ಸಾರಿ ಅಂತ ಕೇಳುವನು. ಪರವಾಗಿಲ್ಲ ಅಂತ ತಲೆ ಆಡಿಸಿದವಳು. ಕಾರ್ ಹತ್ತಿರ ಬಂದಾಗ ಬಾಡಿಗಾರ್ಡ್ ಡೋರ್ ಓಪನ್ ಮಾಡಿದ. ಒಳಗಡೆ ಕೂತವಳು ಮಗುವಿನ ಹೊಟ್ಟೆ ತುಂಬಿಸಿ ಮೆಲ್ಲಗೆ ವಾಸುಕಿಯನ್ನು ಕರೆದಾಗ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತವನು ಏರ್ಪೋರ್ಟ್ನತ್ತ ಕಾರು ತಿರುಗಿಸಿದ. ಈಗಾಗಲೇ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಏರ್ಪೋರ್ಟ್ ತಲುಪಿದ್ದ ಅಗಸ್ತ್ಯ ಕೋಪ ನಿಯಂತ್ರಿಸಿಕೊಳ್ಳುತ್ತಾ ತನ್ನ ಪ್ರೈವೇಟ್ ಜೆಟ್ ಹತ್ತಿ ಕುಳಿತವನು ಕಣ್ಣು ಮುಚ್ಚಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುವ ಕೆಲಸದಲ್ಲಿ ನಿರತನಾಗಿದ್ದರೆ ಸ್ವರ ಹಾಗೂ ಅವಳ ಮಗುವಿನೊಂದಿಗೆ ಏರ್ಪೋರ್ಟ್ ಒಳಗೆ ಬರುವ ವಾಸುಕಿ ಪ್ರೈವೇಟ್ ಜೆಟ್ ಹತ್ತಿರ ಅವಳನ್ನು ಕರೆದುಕೊಂಡು ಹೋಗುವನು. ಭಯದಲ್ಲಿಯೇ ಇದ್ದ ಹೆಣ್ಣಿಗೆ ವಿಮಾನದಲ್ಲಿ ಹೇಗಿರಬೇಕೆಂದಲೇ ಹೇಳಿಕೊಟ್ಟವನು ಪೈಲಟ್ ಪಕ್ಕ ಹೋಗಿ ಕುಳಿತುಕೊಂಡರೆ ಅಗಸ್ತ್ಯನಿಗೆ ಅಭಿಮುಖವಾಗಿ ಬಂದು ಕುಳಿತ ಸ್ವರ ಅವನತ್ತ ತಿರುಗಿಯೂ ನೋಡಲಿಲ್ಲ. ಭಯದಲ್ಲಿ ಅವಳ ಕೈಕಾಲು ಇನ್ನೂ ಕೂಡ ನಡುಗುತ್ತಿತ್ತು. ಹೊಟ್ಟೆ ತುಂಬಿಸಿಕೊಂಡಿದ್ದ ಪುಟಾಣಿ ಚಂದದ ನಿದ್ದೆಯಲ್ಲಿದ್ದಳು. ಸೀಟಿಗೆ ಹೊರಗೆ ತಲೆ ಹಿಂದಕ್ಕೆ ಹಾಕಿಕೊಂಡಿದ್ದ ಅಗಸ್ತ್ಯ ಬಟನ್ ಪ್ರೆಸ್ ಮಾಡಿದ ತಕ್ಷಣ ವಾಸುಕಿ ಪೈಲಟ್ಗೆ ಸೂಚನೆ ಕೊಡುವವನು ಬಾನೆತ್ತರಿಗೆ ಹಾರಿದ ಪ್ರೈವೇಟ್ ಜೆಟ್ ಬ್ಯಾಂಗ್ಳೂರ್ನತ್ತ ಸಾಗಿತ್ತು. ಕತೆ ಮುಂದುವರಿಯುತ್ತದೆ.